ಮಾಡಿಲ್ಲ. ನನ್ನ ಮಗನ್ನ ನಾನು ಕಳಿಸಿದ್ದೀನಿ, ಅವನ್ನ ಸಾಯಿಸಿಲ್ಲ. ಹಾಗಾಗಿ ನಾನೇನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ, ಮಾಡಿಲ್ಲ. ನನ್ನ ಮಗನ ಕಳಿಸಿ ಬಂದಿದ್ದೀನಿ ನಾನು. ಅವನು ಇದು ಅಂತ್ಯ ಸಂಸ್ಕಾರ ಮಾಡಿಲ್ಲ, ಹಂಗಾಗಿ ಮಾಡಕ್ಕೆ ಬಿಡ್ತಾ ಇಲ್ಲ. ನನ್ನ ಮಗ ಚಿನ್ನದಂಗಿದ್ದ. ನನ್ನ ಮಗ ಯಾವುದನ್ನು ಇಷ್ಟಪಡ್ತಾ ಇರಲಿಲ್ಲ, ಯಾವುದಕ್ಕೂ ಇದು ಮಾಡ್ತಾ ಇರಲಿಲ್ಲ ಅಂತಂದು ಕಳಿಸಿರೋ ದಸೆಯಿಂದ ನಾನು ಏನನ್ನು ಮಾಡಕ್ಕೆ ಬಿಟ್ಟಿಲ್ಲ. ನನ್ನ ಎದುರುಗಡೆನೆ ಅವನಿಲ್ಲೇ ನನ್ನ ತೋಟದಲ್ಲೇ ಮಲಗಿದ್ದಾನೆ, ಅವನನ್ನು ಮಲಗಿಸಿ ಬಂದಿದ್ದೀನಿ. ಏನು ಹೇಳೋದು, ಅವ್ರ ತಾಯಿಗೆ ಹೇಳ್ತಿದ್ದ, ಅಮ್ಮ ಓದ್ತಾ ಇದ್ದೀನಿ, ಇನ್ನು 2 ವರ್ಷ ಇನ್ನೆಲ್ಲ ಇದ್ದಿದ್ದೆ ನಾನೆಲ್ಲ ಮಾಡ್ಕೊಂತೀನಿ, ಇನ್ನು 2 ವರ್ಷ ಸುಮ್ಮನೆ ಇದ್ಬಿಡಿ. ನನಗೂ ಅಪ್ಪ ಅವಳು ಹೇಳ್ತಾ ಇದ್ಲು, ಅಪ್ಪಗೂ ಹುಷಾರಿಲ್ಲ, ಅದು ಇನ್ನು 2 ವರ್ಷ ಸುಮ್ಮನೆ ಇರಲಿ, ನಾನೆಲ್ಲ ನೋಡ್ಕೊಂಡು ಹೋಗ್ತೀನಿ ಅಂತ ಕನ್ಸು ಹೇಳ್ಕೊಂಡೇ ಬಂದ. ಇವಾಗ ನೋಡಿದ್ರೆ ನನ್ನ ಮನೆ ಬಿಟ್ಟು ಹೋಗ್ಬಿಟ್ಟ, 20 ವರ್ಷಕ್ಕೆ ಎಲ್ಲ ಬಿಟ್ಟು ಹೋಗ್ಬಿಟ್ಟ. ನಾಯಿನ ಪ್ರಾಣ ಕೊಡ್ತಾ ಇದ್ದ ನಾಯಿ. ಅವನ ಅಂತ್ಯ ಸಂಸ್ಕಾರ ಯಾರಿಗೂ ನೋಡ್ದಂಗೆ ಮುಖ ಎಲ್ಲ ಮುಚ್ಚಿ ಕಳಿಸ್ತಾ ಇದ್ದಿದ್ದು ನನ್ನ ನಾಯಿಗಳು. ಅವನು ಮುಖ ಮುಚ್ಚಿ ಯಾರಿಗೂ ನೋಡ್ದಂಗೆ ಬಟ್ಟೆನೆಲ್ಲ ಮುಚ್ಚಿ ಕಳಿಸಿದ್ದು ನಾಯಿ. ಬೆಳಗ್ಗೆ ಎದ್ದು ರಾತ್ರಿ ಎದ್ದು ಅಣ್ಣಗೆ ಏನಾರು ತಗೊಂಡೋಗಿ ಕೊಡೋ ಅಂದ್ರೆ ಕಾಫಿ ನೀರು ಟೀ ಎಲ್ಲ ತಗೊಂಡೋಗಿ ಕೊಡ್ತಾ ಇದ್ದ ಅವನಿಗೆ, ಅವನ ರೂಮಿಗೆ. ಅಷ್ಟು ಪ್ರೀತಿ ಮಾಡ್ತಾ ಇದ್ದ ಇವನು, ಅಷ್ಟೇ ಪ್ರೀತಿ ಮಾಡ್ತಾ ಇದ್ದ ಅವನು. ಏನ್ ಮಾಡೋದು ಇವಾಗ, ಅದೇ ಅನ್ಕೊಂತ ಇದ್ದೀನಿ. ಅವನಿಗೋಸ್ಕರ ಅವನ ಇಷ್ಟದ ಪ್ರಕಾರ ಮನೆ ಕಟ್ಟಿಕೊಟ್ಟೆ, ಅವನ ಇಷ್ಟದ ಪ್ರಕಾರ ಮನೆ ಅವನಿಗೆ ಹೆಂಗ್ ಬೇಕು ಹಂಗೆಲ್ಲ ಮಾಡಿಕೊಟ್ಟಿದ್ದೆ. ಅದನ್ನ ಅನುಭವಿಸೋತ ಇದು ಅಷ್ಟೊತ್ತಿಗೆ ದೇವ್ರು ಕಿತ್ಕೊಂಡ್ಬಿಟ್ಟಿದ್ದಾನೆ. ಏನ್ ಮಾಡೋದೀಗ, ಏನ್ ಮಾಡ್ಬೇಕು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರ ಅಮ್ಮ 20 ವರ್ಷ ಆದ್ರೂ ತುತ್ತು ಅನ್ನ ತಿಂದು ಸಾಕ್ಸ್ತಾ ಇದ್ದವಳು. ಇವಾಗನು ಅವಳಿಗೆ ಊಟ ಮಾಡಿ ತಿನ್ನಿಸ್ತಾ ಇದ್ಲು ಅವಳು. ಅಷ್ಟು ಮುದ್ದು ಮಾಡಿ ಸಾಕಿದ್ದು. ಅಮಿತ್ ಶಾ ಅವರು ಇವತ್ತು ಭೇಟಿ ಕೊಡ್ತಾ ಇದ್ದಾರೆ ಅಲ್ಲಿ ಸ್ಪಾಟಿಗೆ. ಕೇಂದ್ರ ಸಚಿವರು, ಗೃಹ ಸಚಿವರು ಬರ್ತಾ ಇದ್ದಾರೆ. ಆದಂತ ಲೋಪಗಳ ಬಗ್ಗೆ ವೀಕ್ಷಣೆ ಮಾಡ್ತಾರೆ ಅಂತ ಮಾಹಿತಿ ಇದೆ. ಇನ್ನೊಂದು, ಕಮಿಷನರ್ ಸೇರಿದಂತೆ ಎಲ್ಲ DCP ಕಮಿಷನರ್ ಎಲ್ಲರೂ ಸಸ್ಪೆಂಡ್ ಸರ್ಕಾರ ಮಾಡಿದೆ. ನೋಡಿ, ಇದನ್ನ ದಯವಿಟ್ಟು ಹೇಳ್ತೀನಿ, ಅವ್ರದ್ದು ತಪ್ಪೋ ಇಲ್ಲ, ಅವ್ರವ್ರ ಕರ್ತವ್ಯ ಮಾಡಿದ್ದಾರೆ. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ದಲೆ ಪೊಲೀಸರು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಅವ್ರನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ ಯಾವ್ದು ನ್ಯಾಯ ಇದೆ? ಅವ್ರಗಳ ತಪ್ಪೇನಿದೆ? ಇವ್ರುಗಳು ಮಾಡಿರೋ ತಪ್ಪನ್ನ ಅವ್ರ ಮೇಲೆ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ. ನನ್ನ ಮಗನ್ನ ಪೊಲೀಸ್ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಆಂಬುಲೆನ್ಸ್ ವ್ಯವಸ್ಥೆ ಇವ್ರು ಮಾಡಿಲ್ಲ. ಅವ್ರನ್ನ ದೂರೋದ್ರಲ್ಲಿ, ಅವ್ರನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ ಇದನ್ನ ಮುಚ್ಚಾಕೋದಕ್ಕೋಸ್ಕರ, ಸರ್ಕಾರ ಇವ್ರದನ್ನ ಮುಚ್ಚಾಕೋದಕ್ಕೋಸ್ಕರ ಒಬ್ಬ ಆಫೀಸರ್ಸ್ಗಳನ್ನ ಅವ್ರನ್ನ ಸಸ್ಪೆಂಡ್ ಮಾಡೋದು ಎಷ್ಟು ನ್ಯಾಯ? ಅವ್ರ ಕೆಲಸನ ಲಾಸ್ಟ್ ಎಂಡಲ್ಲೂ ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿರೋದು ಅಂದರೆ ಅದು ಪೊಲೀಸು ಜೀಪಲ್ಲಿ ಇವ್ರು ಮಾಡಿದ್ರೆ ಆಗ್ತಾ ಇತ್ತು. ನನ್ನ ಮಗ ಉಳಿತಿದ್ದ. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇದ್ರೆ ನನ್ನ ಮಗ ಉಳಿತಿದ್ದ. ಅದು ಮಾಡದೇ ಇರೋ ತಪ್ಪನ್ನ, ಇವ್ರು ಮಾಡದೇ ಇರೋ ತಪ್ಪನ್ನ ಅವ್ರ ಮೇಲೆ ಹಾಕ್ಬಿಟ್ಟು ಇವರಿದ್ದಾರೆ. ಇವ್ರಿಗೆ ನೈತಿಕತೆ ಇದ್ರೆ ಇವ್ರುಗಳ ಮನೆಗೆ ಹೋಗ್ಬೇಕಲ್ವಾ? ಇವ್ರ ನೈತಿಕತೆ ಇದೆ, ಇವ್ರ ತಪ್ಪನ್ನ ಅವ್ರ ಮೇಲೆ ಹಾಕೋದು ಎಷ್ಟು ಸರಿ ಹೇಳಿ? ಇದು ಸರ್ಕಾರದ ಸಚಿವರು ಅನ್ನೋಕ್ಕಿಂತ ನಾನು ಯಾವುದೇ ಸರ್ಕಾರದ ಪರವಾಗಿ ಮಾತಾಡ್ತಾ ಇಲ್ಲ, ಸರ್ಕಾರ ಮಾತಾಡ್ತಾ ಇಲ್ಲ. ಇದು
ಖುದ್ದು ನಮ್ಮ ಚೀಫ್ ಮಿನಿಸ್ಟರ್, ನಮ್ಮ ಹೋಮ್ ಮಿನಿಸ್ಟ್ರು ಮತ್ತು ನಮ್ಮ DK ಸಾಹೇಬ್ರನ್ನ ನೋಡಬೇಕು ಇದನ್ನ ಅವ್ರ ಮಕ್ಕಳು ಮೊಮ್ಮಕ್ಕಳು ಫೋಟೋ ತೆಗ್ಸೋದಕ್ಕೋಸ್ಕರ ಈ ಸ್ಟೇಡಿಯಂ ಒಳಗಡೆ ಇದ್ದರು. ನನ್ನ ಮಕ್ಕಳು ಎಲ್ಲ ಸತ್ತಿದ್ರು, 11 ಮಕ್ಕಳು ಸತ್ತಿದ್ರು. ಅವ್ರ ಫೋಟೋ ತಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ರು. ಇಂಥ ಸರ್ಕಾರ ನಮಗೆ ಬೇಕಾ? ಇಂಥ ಜನಪ್ರತಿನಿಧಿಗಳು ನಮಗೆ ಬೇಕಾ? ಅವ್ರ ತಪ್ಪನ್ನು ಮುಚ್ಚಿಡೋದಕ್ಕೋಸ್ಕರ ಪೊಲೀಸರನ್ನ ಸಸ್ಪೆಂಡ್ ಮಾಡೋದು, ಪೊಲೀಸರನ್ನ ಅಮಾನತು ಮಾಡೋದು ಎಷ್ಟು ಸರಿ? ಅವ್ರು ಏನು ತಪ್ಪು ಮಾಡಿದ್ರು? ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಲಾಸ್ಟಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇಲ್ದಲೆ ಅವ್ರ ಜೀಪಲ್ಲಿ ತಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದಾರಲ್ವ. ಅವ್ರಿಗೆ ಶಿಕ್ಷೆ ಅಲ್ಲ, ಇವ್ರ ಯೋಗ್ಯತೆ, ಆ ಜಾಗದಲ್ಲಿ ಇರೋದಕ್ಕೆ ಇವ್ರ ಯೋಗ್ಯತೆ ಇಲ್ವಲ್ವ. ನಾನು ಪಕ್ಷ ಪರ ಕಟ್ಟಿ ಮಾತಾಡ್ತಿಲ್ಲ. ಇವ್ರು ಮಾಡಿರೋ ತಪ್ಪಿಗೆ ಬೇರೆಯವರಿಗೆ ಹೇಳೋದು ಸರಿ ಇಲ್ಲ, ಬೇರೆಯವರಿಗೆ ಮಾಡ್ತಾ ಇರೋದು ಸರಿ ಇಲ್ಲ. ಅವರು ಸಸ್ಪೆಂಡನ್ನ ವಾಪಸ್ ಮಾಡ್ಕೊಂಡು ಅವ್ರಿಗೆ ಇದು ಮಾಡಲಿ, ಇವರು ರಾಜೀನಾಮೆ ಕೊಟ್ಕೊಂಡು ಮನೆಗೆ ಹೋಗ್ಲಿ. ಇನ್ನೊಬ್ಬರ ಮೇಲೆ ಹಾಕಬೇಡಿ. ನನ್ನ ಮಗ ಅದೇ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದರೆ 1 ಅವರ್ ಬೀದಿನಲ್ಲಿ ಏನೂ ಇಲ್ದಲೆ ಒದ್ದಾಡಿ ಸತ್ತಿದಾರಲ್ಲ. ಒಂದು ಆಂಬುಲೆನ್ಸ್ ಮಾಡೋ ವ್ಯವಸ್ಥೆ ಇವ್ರಿಗೆ ಇರಲಿಲ್ವ? ಲಾಸ್ಟಲ್ಲಿ ಅವನ ಫ್ರೆಂಡು ಯಾರನ್ನ ರಿಕ್ವೆಸ್ಟ್ ಮಾಡ್ಕೊಂಡಂತೆ, ಅಂಕಲ್ ಇದನ್ನೊಂಚೂರು ಏನಾರ ಮಾಡಿ ಅಂತ, ಆಮೇಲೆ ಎತ್ಕೊಂಡು ಹೋಗಿದ್ದಾರೆ. ಅದೇ ಒಂದು ಆಂಬುಲೆನ್ಸ್ ಇದ್ದು, ಅದೇ ಒಂದು ಆಕ್ಸಿಜನ್ ಇದ್ದಿದ್ರೆ ಈ ಥರ ಆಗ್ತಾಯಿತ್ತಾ? ಬದುಕುಳಿತಿತ್ತಲ್ವ? ಇವರು ಅದಾಗಿ ಅಷ್ಟು ಜನ ಸತ್ತಾದ್ಮೇಲೂ ಸ್ಟೇಡಿಯಂ ಒಳಗಡೆ ಹೋಗಿ ಫೋಟೋ ತೆಗೆಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿದಾರಲ್ಲ. ಇವ್ರ ಮಕ್ಕಳು ಇದೇ ನನ್ನ ಜಾಗದಲ್ಲಿ ಕೂತಿದ್ರೆ, ನನ್ನಂತ ಅಪ್ಪ ಅಮ್ಮನ ಜಾಗದಲ್ಲಿ ಕೂತಿದ್ರೆ ಅದೇ ಥರ ಫೋಟೋ ತೆಗೆಸ್ಕೊಂಡು ಮಾಡ್ತಿದ್ರ? ನೀವೇ ಹೇಳಿ, ಈ ಮಾಧ್ಯಮದವರೇ ಹೇಳಿ ಅವರಿಗೆ, ನಿಮ್ಮ ಮಕ್ಕಳು ಈ ಥರ ಆಗಿದ್ರೆ ಇದೇ ಥರ ಫೋಟೋ ತೆಗೆಸ್ಕೊಂಡು ಕಪ್ ಹಿಡ್ಕೊಂಡು ಎಂಜಾಯ್ ಮಾಡ್ತಿದ್ರ ಅಂತ ಕೇಳಿ. ನಾವು ಎಷ್ಟು ಕಷ್ಟಪಟ್ಟು ಸಾಕಿದ್ದು, ಅವನಿಗೆ ಎಷ್ಟೆಲ್ಲ ಇದು ಮಾಡ್ಕೊಂಡು ಸಾಕಿದ್ದು. ನಾನು ನನ್ನ ಒಬ್ಬನ ಮಗನ ಬಗ್ಗೆ ಮಾತಾಡ್ತಾ ಇಲ್ಲ, ನನ್ನಂತ 11 ತಂದೆ ತಾಯಿಗಳು ಅಲ್ಲಿ ಆಡ್ತಾ ಇದ್ದಿದ್ದು ನಾನು ನೋಡಿದ್ದೀನಿ. ಹಾಸ್ಪಿಟ್ಲಲ್ಲಿರ್ಬೋದು, ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿರ್ಬೋದು, ಅವ್ರವ್ರ ರೋದನೆ ನಾನು ನೋಡಿದ್ದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಸಚಿವರುಗಳಲ್ವ, ನಮ್ಮ ಸರ್ಕಾರ ಅಲ್ವಾ. ನಾವು ಓಟ್ ಹಾಕಿ ಗೆಲ್ಸ್ಕೊಟ್ಟಿದ್ದು ಇವ್ರಿಗೆ ಬಿಟ್ಟಿ ಭಾಗ್ಯ ಕೊಡಲಿ ಅಂತ ಕಳಿಸ್ಕೊಡ್ಲಿಲ್ಲ, ಒಂದು ಜನಗಳಿಗೆ ಸೌಕರ್ಯ ಕೊಡಲಿ ಅಂತ ಕಳಿಸ್ಕೊಟ್ಟಿದ್ದು. ಇವ್ರು ಕಳ್ಸಿಕೊಟ್ಟಿದ್ದು ಒಂದು ಜನಸಾಮಾನ್ಯರ ಸೌಕರ್ಯಕ್ಕೆ ಅಂತ. ಇವ್ರಿಗೆ ಯಾರು ಬಿಟ್ಟಿ ಭಾಗ್ಯ ಕೊಡಿ ಅಂತ ಕೇಳಿರಲಿಲ್ಲ. ಇದು ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಬೋದಿತ್ತಲ್ವ, ಆ ಬಿಟ್ಟಿ ಭಾಗ್ಯ ಬಂದ್ಬಿಟ್ಟು ಇದೊಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ನನ್ನಂಥ ಮಕ್ಕಳು, ನಮ್ಮಂಥ ಮಕ್ಳುಗಳ ತಂದೆ ತಾಯಿಗಳ ಜೀವ ಉಳಿತಿತ್ತಲ್ವ. ಕನ್ಸು ಕಂಡ್ಕೊಂಡು ಬೆಳೆಸ್ಕೊಂಡಿದ್ವಲ್ಲ, 20 ವರ್ಷದ ಮಗನಿಗೆ ಕಳ್ಕೊಂಡಿದ್ದೀನಲ್ಲ ನಾನು. ಇಷ್ಟು ನೋಡಿದ್ದೀರ ಅಲ್ಲಿ ಹಿಂದೆ ನೋಡಿ, ನಾನು ಅವನಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ತೋಟ ಮಾಡಿ ಮನೆ ಕಟ್ಟಿ ಏನೇನೆಲ್ಲ ಕನ್ಸು ಕಂಡ್ಕೊಂಡು ಎಲ್ಲ ಮಾಡ್ಕೊಂಡು ಏನಕ್ಕೋಸ್ಕರ ಮಾಡಿರ್ತೀವಿ ತಂದೆ ತಾಯಿಗಳು. ಅವನಂತ ಹೋಗಿದ್ದಾನೆ, ಯಾರೋ ಹೇಳ್ತಾ ಇದ್ರಂತೆ ಮಾಧ್ಯಮದವರು, ಅಂತಾರೆ ಯಾಕೆ ಕಳಿಸ್ಬೇಕಿತ್ತು ಅಂತ. ನಾವು ತಂದೆ ತಾಯಿಗಳು ಅವ್ರನ್ನ ಸಾಯಿಲಿ ಅಂತ ಕಳಿಸಿರಕ್ಲ. ಒಂದು ಮಾತಾಡೋಕ್ಕಿಂತ ಮುಂಚೆ, ಯಾರೇ ಜನಕ್ಕೆ ಸಾಮಾನ್ಯರು ಮಾತಾಡೋಕ್ಕಿಂತ ಮುಂಚೆ, ಒಂದು ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ಅವ್ರವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಕಾಮೆಂಟ್ ಮಾಡಿ. ಈ ಥರ ನಿಮ್ಮ ಮನಸ್ಸಿಗೆ ಬಂದಿದ್ದು ಕಾಮೆಂಟ್ ಮಾಡಬೇಡಿ. ನಮ್ಮಂಥ 11 ಕುಟುಂಬಗಳಿದ್ದೀವಿ, ಅವ್ರು ಯಾವ ಲೆವೆಲ್ಗಿದ್ದಾರೆ ಅಂತ ನೋಡ್ಕೊಂಡು ಮಾತಾಡ್ಕೊಳ್ಳಿ. ನಾವೇನು ಕಳಿಸಿರ್ಲಿಲ್ಲ. ನನ್ನ ಮಗ ಯಾವುದೇ ರೀತಿಯಾದ ಕ್ರಿಕೆಟ್ ಹುಚ್ಚಿರಲಿಲ್ಲ. ಅವನಿಗೆ ಕ್ರಿಕೆಟ್ ಆಡ್ತಾ ಇದ್ದ. ಹೋಗ್ಬೇಕು ಅಂದರೆ ಅಪ್ಪ ಅಮ್ಮನ ಮಾತು ಕೇಳೇ ಹೋಗ್ತಾ ಇದ್ದ. ಆದರೆ ಏನು ಮಾಡೋದು, ದುರದೃಷ್ಟ ಅವನ್ನ ಕರ್ಕೊಂಡು ಹೋಯ್ತು. ಯಾವತ್ತೂ ಅವನು ಹೋದನಲ್ಲ, ಅಪ್ಪಗೆ ಹೇಳಿ ಹೋದನಲ್ಲ. ಅವನಿಗೆ ಏನೋ ಒಂದು ಇದಕ್ಕೋಸ್ಕರ ಹೋಗಿದೆ. ಏನು ಹೇಳಿ ನೀವು ಬಂದು ಕೇಳ್ತಾ ಇದ್ದೀರಾ. ನನ್ನ ಹೆಂಡತಿ ಪರಿಸ್ಥಿತಿ, ನಮ್ಮ ಅಣ್ಣನ ಪರಿಸ್ಥಿತಿನ ಬಂದು ನೋಡಿ. ನಮ್ಮ ಅಣ್ಣ ಒಬ್ಬನೇ ಮಗ ಅಂತೇಳ್ಬಿಟ್ಟು ಚಿಕ್ಕ ಮಗುವಿಂದಲೂ ಪ್ರಾಣ ಕೊಟ್ಟು ಸಾಕಿದ್ದ. ಅಂಥದ್ರಲ್ಲಿ ಈ ಥರ ಪರಿಸ್ಥಿತಿನ ನಮ್ಮ ಕರ್ನಾಟಕ ಸರ್ಕಾರ ಇವ್ರನ್ನ ಬಲಿ ತಗಂತಲ್ಲ. ಇವರು ಕರ್ನಾಟಕ ಸರ್ಕಾರದವರೇ ಅವ್ರನ್ನ ಆರಾಮಾಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಟೆರರಿಸ್ಟ್ಗಳಿಗಿನ್ನ ಇವರು ದೊಡ್ಡ ಟೆರರಿಸ್ಟ್ಗಳು ಇವರಾಗಿದ್ದಾರೆ. ನಾ ಏನು ಹೇಳೋದು, ಸಾಕು.
ನಿಮಗೆ ಗೊತ್ತಿದೆಯಲ್ಲ, ಇಲ್ಲೆಲ್ಲ ನೋಡಿದ್ರು ಅವರು ಈ ವ್ಯವಸ್ಥೆ ಅನ್ನೋಕ್ಕಿಂತ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ರೆ ಇವ್ರು ಎಷ್ಟು ಜನದು ಪ್ರಾಣ ಉಳಿತಾ ಇತ್ತಲ್ವಾ. ಇವ್ರು ಅದಾದ್ಮೇಲೂ ಹೋಗಿ ಇದನ್ನ ಸ್ಟೇಡಿಯಂ ಒಳಗಡೆ ಫೋಟೋ ತೆಗೆಸ್ಕೊಂಡ್ರಲ್ಲ, ಎಷ್ಟು ನ್ಯಾಯ. ಇದನ್ನು ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ಜನಗಳೆಲ್ಲ ಹೋಗಿ ನೋಡಿದಾರಲ್ಲ, ಸ್ಟೇಡಿಯಂಗಳ ಒಳಗಡೆ ಹೋಗಿ ಅವ್ರುಗಳು ಸೆಕ್ಯೂರಿಟಿ ಇದನ್ನ ತಗೊಂಡು ಪ್ರೊಟೆಕ್ಷನ್ ತಗೊಂಡು ಹೋಗಿ ಕಪ್ಪಿಡ್ಕೊಂಡು ಎತ್ತಿ ನಿಂತ್ಕೊಂಡು ನನ್ನ ಮಕ್ಕಳು ಮೊಮ್ಮಕ್ಳಿಗೆಲ್ಲ ತೋರಿಸ್ಕೊಂಡು ಎತ್ತಾಡ್ಕೊಂಡು ಬಂದ್ರಲ್ಲ. ನಮ್ಮಂಥ ಮಕ್ಳಿಲ್ಲಿ ಬಿದ್ದು ಬೀದಿನಲ್ಲಿ ಸಾಯ್ತಾ ಇದ್ರಲ್ಲ, ಅದು ಗೊತ್ತಿಲ್ವಾ? ಗೊತ್ತಿದ್ರು ಹೋಗಿ ಇದು ಮಾಡಿದ್ರಲ್ಲ. ಇವ್ರು ಮಾಡಿದ್ದು ಏನು ಕಾರ್ಯಕ್ರಮ ಮಾಡಿದ್ರು ಇವ್ರ ಮಕ್ಕಳು ಮೊಮ್ಮಕ್ಳಿಗೋಸ್ಕರ ಮಾಡಿದ್ದು ಬಿಟ್ಟರೆ, ಇವ್ರುಗಳಿಗೋಸ್ಕರ ಮಾಡಿದ್ದು ಬಿಟ್ಟರೆ ಜನಸಾಮಾನ್ಯರಿಗೆ ಮಾಡೋದಿತ್ತು. ಜನಸಾಮಾನ್ಯರಿಗೆ ಎಂಟ್ರಿ ಇಲ್ಲ ಅಂತಲಾರ ಹಾಕಿ ಮಾಡ್ಕೋಬೋದಿತ್ತಲ್ವ. ಇವ್ರುಗಳು ಯಾಕೆ ಹೋಗ್ತಿದ್ರು?